ಪ್ರೋಗ್ರಾಮ್. ಸೊ ಸ್ಮಾರ್ಟ್ ಫೋನ್ ವಿಯಾ ನೆಟ್ವರ್ಕ್ ಇಂಟರ್ನೆಟ್ ಇಂದ ಅಪ್ಲಿಕೇಶನ್ ವಿಯಾ ಕ್ಲಾಸಸ್ ನ ಪಾರ್ಟಿಸಿಪೇಟ್ ಮಾಡಬಹುದಾದಂತ ಒಂದು ಅಪ್ಲಿಕೇಶನ್ ಆಲ್ರೆಡಿ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಅದರಲ್ಲಿ ಆಲ್ರೆಡಿ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ಸೊ ಅದು ನೀವು ಬೇಸ್ಡ್ ಆನ್ ಟೆಲಿಕಾಲಿಂಗ್ ಆಗಿರ್ಬೋದು, ಡೈರೆಕ್ಟ್ ಮೀಟಿಂಗ್ಸ್, ಡೈರೆಕ್ಟ್ ಓರಿಯೆಂಟೇಶನ್ ಅಲ್ಲಿ ಸ್ಟೂಡೆಂಟ್ಸ್ ಗೆ ಇದ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿ ಅಡ್ಮಿಷನ್ ಎನ್ರೋಲ್ಮೆಂಟ್ ಬೇಸಿಸ್ ಮೇಲೆ. ಸೊ ನಮ್ಮ ಹೈರಾರ್ಕಿದಲ್ಲಿ ಏನು ಪ್ರೋಗ್ರಾಮ್ ನ ಸ್ಟೂಡೆಂಟ್ ಅಡ್ಮಿಷನ್ ಮಾಡಿದಂತ ಕ್ಯಾಂಡಿಡೇಟ್ಸ್ ಗೆ ಬೇಸ್ಡ್ ಆನ್ ದ ಹೈರಾರ್ಕಿ ಅವರಿಗೆ ಇನ್ಸೆಂಟಿವ್ ಸ್ಟ್ರಕ್ಚರ್ಸ್ ನ ಕೂಡ ಇಂಟ್ರೊಡ್ಯೂಸ್ ಮಾಡಿದೀವಿ. ಕರೆಕ್ಟ್. ಸೊ ಅದಕ್ಕೆ ಸಿಂಪಲ್ ಫಾರ್ಮುಲಾ ಏನು ಅಂತ ಹೇಳಿದ್ರೆ, ಸೊ ಟೆಲಿಕಾಲಿಂಗ್ ಅಲ್ಲಿ ಮೇಜರ್ ಆಫ್ ದ ಆಕ್ಟಿವಿಟೀಸ್ ನ ನಾವು ಫೋಕಸ್ ಮಾಡಬಹುದು ವರ್ಕ್ ಫ್ರಮ್ ಹೋಮ್ ಮಾಡಲ್ ಅಲ್ಲಿ. ಅಂದ್ರೆ ಲೈಕ್ ಡೇಟಾ ಆಗಿರ್ಬೋದು, ಸ್ಟೂಡೆಂಟ್ಸ್ ಪೇರೆಂಟ್ಸ್ ಕಾಲಿಂಗ್. ಐ ಥಿಂಕ್ ಇವತ್ತು ಯಾವುದೇ ಮೇಜರ್ ಆಫ್ ದಿ ಇಂಡಸ್ಟ್ರೀಸ್ ಟೆಲಿಕಾಲಿಂಗ್ ಫಸ್ಟ್ ಪ್ರಿಫರಬಲಿ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಯಾವ್ದೇ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು. ಓಕೆ. ಸೊ ಅದೇ ರೀತಿ ಈಗ ನಮ್ದು ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಏನಿದೆ, ಸೊ ಅದು ಕೂಡ ಈಗ ನನ್ನ ಐ ಥಿಂಕ್ ಅದ್ರ ಬಗ್ಗೆ ನಾನು ಅನದರ್ ಕಪಲ್ ಆಫ್ ಡೇಸ್, ಐ ಥಿಂಕ್ ಈ ಸ್ಯಾಟರ್ಡೆ ಸಂಡೇ ಐ ಥಿಂಕ್ ಮುಗಿಸ್ಕೊಂಡು ಮಂಡೇ ಅಷ್ಟೊತ್ತಿಗೆ ನಾನು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೊಡ್ತೀವಿ. ಯಾಕೆಂದ್ರೆ PL ಪ್ರೋಗ್ರಾಮ್ ಅಲ್ಲಿ ಇವತ್ತು ತುಂಬಾ ಜನಕ್ಕೆ ಚಾಲೆಂಜಸ್ ಆಗ್ತಾ ಇರಬಹುದು ಟೆಲಿಕಾಲಿಂಗ್ ಅಲ್ಲಿ. ಸೊ ಬಟ್ 100% ಐ ಅಶ್ಯೂರ್ ಅಂಡ್ ಐ ಕಮಿಟ್, ಲೈಕ್ ಮೀಟಿಂಗ್ ಅಲ್ಲಿ ಇರೋರ್ ಆಗಿರ್ಬೋದು ಅಥವಾ ಅಪ್ಸ್ಕಿಲ್ ಜೊತೆ ಅಸೋಸಿಯೇಟ್ ಆಗಿರೋರು ಯಾರು ವರ್ಕ್ ಫ್ರಮ್ ಹೋಮ್ ಮಾಡೆಲ್ ಅಲ್ಲಿ, ಅವ್ರಿಗೆ 100% ಜೆನ್ಯೂನ್ ಪ್ಲಾಟ್ಫಾರ್ಮ್ ಇಂಟ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಜೆನ್ಯೂನ್ ಇನ್ಕಮ್ ಸೋರ್ಸ್ ನ ಕೂಡ ನಾವು ಜನರೇಟ್ ಆಗೋ ರೀತಿ ಫೋಕಸ್ ಮಾಡ್ತಾ ಇರೋದು. ಓಕೆ. ಬಿಕಾಸ್ ಆಲ್ರೆಡಿ ಎಷ್ಟು ಜನ ಟೆಲಿಕಾಲಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಥವಾ ಚಾಲೆಂಜಸ್ ನಿಮಗೆಲ್ಲರಿಗೂ ಫೇಸ್ ಮಾಡಿದೀರಾ, ಜೊತೆಗೆ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಓಕೆ. ಅದನ್ನೆಲ್ಲ ಓವರ್ಕಮ್ ಮಾಡ್ಲೇಬೇಕು. ಓಕೆ. ಅಂದ್ರೆ ಒಂದು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಆಗಿರ್ಬೋದು. ಈಗ 100% ನಾನ್ ಸೆಷನ್ ತಗೊಳ್ಳೋ ರೀತಿಯಲ್ಲಿ ನನ್ನ ಟೀಮ್ ಕೂಡ ತಗೋಬೇಕು ಅಂದ್ರೆ ಡೆಫಿನೆಟ್ಲಿ ಅದಕ್ಕೆ ಟೈಮ್ ಹಾಕ್ಬೇಕು. ಸೊ ಟೈಮ್ ಹಾಕ್ಬೇಕು, ಜೊತೆಗೆ ಅದಕ್ಕೆ ನಾವು ಅಂದ್ರೆ ಒಂದು ಲರ್ನಿಂಗ್ ಬಗ್ಗೆ ನಾವು ಫೋಕಸ್ ಮಾಡ್ಬೇಕಾಗತ್ತೆ. ಓಕೆ. ಅದು ಇಂಪ್ಲಿಮೆಂಟ್ ಆಗಿ 100% ಎಕ್ಸಿಕ್ಯೂಟ್ ಆಗ್ಬೇಕಂದ್ರೆ. ಸೊ ಬಟ್ ಇವತ್ತು ವರ್ಕ್ ಫ್ರಮ್ ಹೋಮ್ ಅಲ್ಲಿ ಎನ್ರೋಲ್ ಆಗ್ತಕ್ಕಂತ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ, ಸೊ ಅವ್ರಿಗೆ ಒಂದು ಕ್ವಿಕ್ ಮನಿ ಅರ್ನ್ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ. ಓಕೆ. ಅಂದ್ರೆ ತುಂಬಾ ಟೈಮ್ ಕೊಡೋದಕ್ಕೆ ಸಾಧ್ಯ ಇರಲ್ಲ. ಅಂದ್ರೆ ಯೂಶಲಿ ನಾನು ಇವತ್ತು ಅಂದ್ರೆ ಇದು ಇವತ್ತಿನ ಜನರೇಷನ್ ಹೇಗಿದೆ ಅಂದ್ರೆ, ಸೊ ಇವತ್ತಿನ ಜನರೇಷನ್ ಕೂಡ ತುಂಬಾ ಫಾಸ್ಟ್ ಟ್ರ್ಯಾಕ್ ಜನರೇಷನ್. ಓಕೆ. ಎಕ್ಸಾಂಪಲ್ ನಾವೊಂದು 40-50 ಇಯರ್ಸ್ ಬ್ಯಾಕ್ ನೋಡೋದಾದ್ರೆ ಜನರೇಷನ್ ಹೇಗಿತ್ತು ಅಂದ್ರೆ, ಒಬ್ರು ಒಂದು ಎಂಪ್ಲಾಯ್ಮೆಂಟ್ ಗೆ ಅಥವಾ ಒಂದು ಜಾಬ್ ಗೆ ಜಾಯಿನ್ ಆದ್ರೆ ಅವ್ರು ರಿಟೈರ್ ಆಗೋವರೆಗೂ ಒಂದೇ ಜಾಬ್ ಅಲ್ಲಿ ಇರ್ತಾ ಇದ್ರು. ಸೊ ಅಂದ್ರೆ ಈಗ ಸಪೋಸ್ ಮೀಟಿಂಗ್ ಅಲ್ಲಿ ಇರೋರು ಅವ್ರ ಫಾದರ್ಸ್ ಅಥವಾ ಅವ್ರ ಗ್ರ್ಯಾಂಡ್ ಫಾದರ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಅಂದ್ರೆ ನಮ್ಮ ತಂದೆ ಅಥವಾ ನಮ್ಮ ಅಜ್ಜ ಅವರು ಅವ್ರ ಕೆಲ್ಸಗಳನ್ನ ಅವ್ರು ಜಾಯಿನ್ ಆಗಿದ್ರೆ ಅವ್ರು ರಿಟೈರ್ ಆಗೋವರೆಗೂ ಒಂದೇ ಕೆಲ್ಸದಲ್ಲಿ ಇರ್ತಾ ಇದ್ರು. ಓಕೆ. ಸೊ ಅದಾದ ನಂತರ ಇನ್ನೊಂದು ಜನರೇಷನ್ ಬಂತು. ಅವರು ಯಾವ ಅಂದ್ರೆ ಮಿನಿಮಮ್ ಅವ್ರ ಕೆರಿಯರ್ ಅಲ್ಲಿ 2-3 ಜಾಬ್ ಸ್ವಿಚ್ ಆಗ್ತಕ್ಕಂತ ಒಂದು ಜನರೇಷನ್. ಬಟ್ ಪ್ರೆಸೆಂಟ್ ಜನರೇಷನ್ ಏನಾಗಿದೆ ಅಂದ್ರೆ, ಸೊ ಲೈಕ್ ಮಲ್ಟಿಪಲ್ ಕಂಪನೀಸ್ ನ ಸ್ವಿಚ್ ಆಗ್ತಾರೆ ಎಂಪ್ಲಾಯೀಸ್ ಅಂತ ಬಂದಾಗ. ಅಂದ್ರೆ ಫಾರ್ ಅನ್ ಎಕ್ಸಾಂಪಲ್ ಅವರಿಗೆ ಅವ್ರು ಮಾಡ್ತಾ ಇರೋ ಕೆಲಸದಲ್ಲಿ ಹ್ಯಾಪಿನೆಸ್ ಇಲ್ಲದೆ ಇರ್ಬೋದು, ಅಥವಾ ಸ್ಯಾಲರಿದಲ್ಲಿ ಹ್ಯಾಪಿನೆಸ್ ಇಲ್ಲದೆ ಇರ್ಬೋದು. ಸೊ ಅಥವಾ ಲಾಟ್ ಆಫ್ ರೀಸನ್ಸ್ ಇನ್ಸೈಡ್ ಇದ್ದೇ ಇರುತ್ತೆ. ಅಂದ್ರೆ ಇವತ್ತು ನಾವು ಲಾಸ್ಟ್ 5 to 10 ಇಯರ್ಸ್ ಅಲ್ಲಿ ನೀವು ಯಾವುದೇ ಒಂದು ಎಂಪ್ಲಾಯಿ ಸೆಗ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರಿಗೆ ನೀವು ಮಾತಾಡಿದ್ರೆ, ಅವ್ರು ಕಡಿಮೆ ಅಂದ್ರೆ 3-4 ಕಂಪ್ನಿಗಳನ್ನ ಸ್ವಿಚ್ ಮಾಡಿರ್ತಾರೆ. ಓಕೆ. ಅಂದ್ರೆ ನೀವ್ ಇವತ್ತು ಯಾವುದೇ ಒಂದು ಕಾರ್ಪೊರೇಟ್ ಎಂಪ್ಲಾಯಿನ ಮಾತಾಡ್ಸಿ, ಯಾವುದೇ ಒಂದು ಬಿಗ್ಗೆಸ್ಟ್ ಕಂಪ್ನಿ ಇರ್ಬೋದು, ಇವನ್ ಎಕ್ಸಾಂಪಲ್ IBM ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಓಕೆ, ಮೈಕ್ರೋಸಾಫ್ಟ್. ಸೊ ಯಾವುದೇ ಒಂದು MNC ಮಲ್ಟಿನ್ಯಾಷನಲ್ ಕಂಪ್ನೀಸ್ ಮತ್ತೆ ನಿಮ್ ಸುತ್ತಮುತ್ತ ಕಾಣ್ತಕ್ಕಂಥ ಕಂಪ್ನೀಸ್ ಗಳಲ್ಲಿ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಹತ್ರ ಹೋಗ್ಬಿಟ್ಟು ನೀವು ಮತ್ತೆ ಏನ್ ನೆಕ್ಸ್ಟ್ ಅಂತ ಕೇಳಿ, ಸೊ ಅವ್ರು ನಿಮಗೆ ಸಿಂಪಲ್ ಆಗಿ ಹೇಳ್ತಾರೆ, ಟ್ರೈ ಮಾಡ್ತಾ ಇದ್ದೀನಿ ಬೆಟರ್ ಕೆರಿಯರ್ ಆಪರ್ಚುನಿಟೀಸ್ಗೆ ಅಂತ ಹೇಳ್ತಾರೆ. ಸೊ ನಾನು ಇನ್ನು ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಈ ವರ್ಷ ನನ್ನ ಹೈಕ್ ಎಷ್ಟಾಗುತ್ತೆ ಅದನ್ನ ನೋಡ್ಕೊಂಡ್ಬಿಟ್ಟು ನಾನು ನೆಕ್ಸ್ಟ್ ಯಾವ ತರ ಕೆರಿಯರ್ ಕಂಟಿನ್ಯೂ ಮಾಡ್ಬೇಕಂತ. ಅಂದ್ರೆ ಅಥವಾ ನಾನು ಬೇರೆ ಕಂಪ್ನಿ ಟ್ರೈ ಮಾಡ್ತಾ ಇದ್ದೀನಿ, ಈ ಕಂಪ್ನಿದಲ್ಲಿ ನಾನು ಸೆಟಲ್ ಆಗ್ಬೋದು ಅಂತ.
ಅಥವಾ ಅವ್ರು ಒಂದ್ ಕಂಪ್ನಿಲಿ ಇರ್ತಾರೆ ಬಟ್ ಇನ್ನೂ ಒಂದು ಎಕ್ಸಾಮ್ ಬರೀತಾ ಇರ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್. ಅಂದ್ರೆ ಇವತ್ತಿನ ಜನರೇಷನ್ದು ಮೈಂಡ್ ಸೆಟ್ ಯಾವ ರೀತಿ ಇದೆ ಅಂದ್ರೆ ಫೋಕಸ್ಡ್ ಮೈಂಡ್ ಸೆಟ್ ಇಲ್ಲ. ಓಕೆ, ಅದು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಯಾಕೆ ಆ ರೀತಿ ಜನರೇಷನ್ ಗ್ಯಾಪ್ ಇದೆ ಅಂತ ಹೇಳಿ. ಸಿ ಫಾರ್ ಅನ್ ಎಕ್ಸಾಂಪಲ್, ಲಾಸ್ಟ್ 20 to 30 years 40 years ಬ್ಯಾಕ್, ಸೊ ಅವಾಗೆಲ್ಲ ಏನಿತ್ತು, ಈಗ ನಾಟಕಗಳೆಲ್ಲ ನಡೀತಾ ಇತ್ತು, ಕರೆಕ್ಟ್? ಸೊ ನಾಟಕಗಳು ಅಂದ್ರೆ ಹೇಗಿರ್ತಾ ಇತ್ತು, ರಾತ್ರಿ ಸ್ಟಾರ್ಟ್ ಆದ್ರೆ 8 ಗಂಟೆಗೆ, ಬೆಳಗಿನ ಜಾವ 4-5 ಗಂಟೆವರೆಗುನು ರಾತ್ರಿ ಪೂರ್ತಿ ನಾಟಕಗಳು ಇರ್ತಾ ಇತ್ತು. ಅದೇ ಇನ್ನೊಂದು ಎರ ಬಂತು ಜನರೇಷನ್, ಆ ಮೂವಿಗ್ ಸ್ವಿಚ್ ಆದ್ರು. ಅಂದ್ರೆ ಒಂದ್ ಮೂವಿ ಥಿಯೇಟರ್ ಬಂತು, ಆ ಮೂವಿ ಥಿಯೇಟರ್ ಅಲ್ಲಿ 3 hours ಮೂವಿ ಬಂತು. ಸೊ ಅದು ಇವತ್ತು ಕೂಡ ಇದೆ, ಬಟ್ ಸ್ಟಿಲ್ ಎಷ್ಟ್ ಜನ ಇವತ್ತು ಥಿಯೇಟರ್ಗೆ ಹೋಗ್ತಾರೆ? ಸೊ ಇವತ್ತು ನಮ್ಗೆ ಎಲ್ಲರಿಗೂ ಗೊತ್ತಿದೆ, ಇವತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ಇದೆ, ಓಕೆ, ಯೂಟ್ಯೂಬ್ ಶಾರ್ಟ್ಸ್ ಇದೆ, ಅಥವಾ ಫೇಸ್ಬುಕ್ ಅಲ್ಲಿ ರೀಲ್ಸ್ ಇದೆ. ಓಕೆ, ಸೊ ಅಂದ್ರೆ 30 seconds ಬಂದಿದೆ. ಅಂದ್ರೆ ದಿನಪೂರ್ತಿ ಇದ್ದಂತ ಅಟೆನ್ಷನ್ ಸ್ಪ್ಯಾನು 3 hours ಬಂತು. 3 hours ಇಂದ ಇವತ್ತು 30 seconds. ಅಂದ್ರೆ ಆ 30 seconds ಕೂಡ ನಾವ್ ಇವತ್ತು, ಸಪೋಸ್ ಯಾರೋ ಈಗ ರೀಲ್ಸ್ ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರ ಅಥವಾ ಸ್ವೈಪ್ ಅಪ್ ಮಾಡ್ತಾ ಇದ್ರ ಅಂದ್ರೆ ಆ 30 seconds ಕೂಡ ವೆಯ್ಟ್ ಮಾಡಲ್ಲ. ಕ್ಲಿಯರ್? ಆ 30 seconds ಕೂಡ ಕಂಪ್ಲೀಟ್ ಮಾಡಲ್ಲ, ಹಾಗೆ ಸ್ವೈಪ್ ಅಪ್ ಮಾಡ್ತೀವಿ. ಅಂದ್ರೆ ನಮ್ಮ ಮೈಂಡ್ ಅಷ್ಟು ಡೊಪಮೈನ್ಗೆ ಅಂದ್ರೆ ಒಂದು ಅಂದ್ರೆ ಅಟೆನ್ಷನ್ ಸ್ಪ್ಯಾನ್ ನ ಕಳ್ಕೊಂತಾ ಇದೆ ಡೈಲಿ ಬೇಸಿಸ್. ಅಂದ್ರೆ ಸ್ಟಿಕ್ ಆನ್ ಆಗ್ತಾ ಇಲ್ಲ. ಅಂದ್ರೆ ಒಂದು ಕೆಲ್ಸದ ಮೇಲೆ ಫೋಕಸ್ ಆಗಿ ಗೋಲ್ ಓರಿಯೆಂಟೆಡ್ ಆಗಿ ಕೆಲಸ ಮಾಡೋದಕ್ಕೆ ಇವತ್ತಿನ ಜನರೇಷನ್ ಆಲ್ಮೋಸ್ಟ್ ಡೈರೆಕ್ಷನ್ ಮಿಸ್ಲೀಡಿಂಗ್ ಇದೆ, ಅಂದ್ರೆ ಫೋಕಸ್ಡ್ ಇಲ್ಲ. ಓಕೆ, ಸೊ ಯಾಕೆ ಫೋಕಸ್ಡ್ ಆಗ್ತಾ ಇಲ್ಲ ಅಂದ್ರೆ ಬಿಕಾಸ್ ಆಫ್ ದ ಜನರೇಷನ್ ಗ್ಯಾಪ್ ಅಗೈನ್. ಓಕೆ, ಸೊ ಹಾಗಾಗಿ ಇವತ್ತಿನ ಜನರೇಷನ್ ಏನ್ ರಿಕ್ವೈರ್ಮೆಂಟ್ ಇದೆ ಅದನ್ನೇ ನಾವು ಪ್ರೊವೈಡ್ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಲಾಸ್ಟ್ 10 days 15 days 1 month ಇಂದ ಐ ಆಮ್ ಡೂಯಿಂಗ್ ರಿಸರ್ಚ್ ಅಗೇನ್. ಸಿ ಅಪ್ ಸ್ಕಿಲ್ ಏನಿದೆ ಅದು ನಾವು ಒಂದ್ಸರಿ ಪ್ಲಾಟ್ಫಾರ್ಮ್ ನ ಇಂಟ್ರೊಡ್ಯೂಸ್ ಮಾಡಿದ್ವಿ, ಅದು ವೆದರ್ ಪೀಪಲ್ ಎಕ್ಸೆಪ್ಟ್ ಇಟ್ ಆರ್ ನಾಟ್, ನಾವು ಅದನ್ನ ಸೇಮ್ ನಾವು ಮೆಥಡ್ ನ ಫಾಲೋ ಮಾಡ್ಬೇಕು ಅನ್ನೋ ತರ ನಾವು ಕಮಿಟ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಿಕ್ಸ್ ಮಾಡಿಲ್ಲ. ಸೊ ಇವತ್ತಿನ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಮತ್ತೆ ಮಾರ್ಕೆಟ್ ರಿಕ್ವೈರ್ಮೆಂಟ್ ಯಾವ ರೀತಿ ಇರುತ್ತೆ ಆ ರೀತಿ ನಾವು ಫ್ಲೆಕ್ಸಿಬಲ್ ಆಗಿ ಪ್ರೋಗ್ರಾಮ್ಸ್ ನ ಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಫೋಕಸ್ಡ್ ಇದೀವಿ. ಫಾರ್ ಎನ್ ಎಕ್ಸಾಂಪಲ್, ಕಮಿಂಗ್ ಬ್ಯಾಕ್ ಟು ದ ಪ್ಲಾಟ್ಫಾರ್ಮ್. ಓಕೆ, ಸೊ ಲೈಕ್ ಇವತ್ತು ನಾವು ಅಪ್ಸ್ಕಿಲ್ ಇಂದ ನಮ್ಗೆ ಮಲ್ಟಿಪಲ್ ಕನೆಕ್ಟಿವಿಟೀಸ್ ಲಿಂಕ್ ಆಗ್ತಾ ಇದೆ, ಅದ್ರ ಜೊತೆ ಮಲ್ಟಿಪಲ್ ಪ್ರೋಗ್ರಾಮ್ಸ್ ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ನಮ್ಗೆ ಹೆಲ್ಪ್ಫುಲ್ ಆಗ್ತಾ ಇದೆ. ಸೊ ಇಟ್ಸ್ ಎ ವೆರಿ ಮಚ್ ಈಸಿ ಪ್ಲಾಟ್ಫಾರ್ಮ್ ಟು ಕನೆಕ್ಟ್ ವಿತ್ ಪೀಪಲ್. ಬಿಕಾಸ್ ಸಿ ಎಕ್ಸಾಂಪಲ್, ನೀವು ಯಾವ್ದೇ ಒಂದು ಪ್ಲೇಸ್ ಅಲ್ಲಿ ಇದ್ರೆ ನಮ್ಮ ಪ್ಲಾಟ್ಫಾರ್ಮ್ ನ ಇಂಡಿಯಾದಲ್ಲಿ ಯಾರಾದ್ರೂ ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡಬಹುದು, ಆಕ್ಸೆಸ್ ಮಾಡಬಹುದು. ಇಟ್ಸ್ ವೆರಿ ಸಿಂಪಲ್. ಬಟ್ ಅದೇ ನಾವು ಯಾವ್ದೇ ಬೇರೆ ಪ್ರೋಗ್ರಾಮ್ ನಲ್ಲಿ ನಾವು ಬ್ಯಾರಿಯರ್ಸ್ ಅಂತ ಬಂದ್ರೆ ಅದಕ್ಕೆ ಆದಂತ ಒಂದು ಸೆಟಪ್ ಇರ್ಬೇಕಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ಬೇಕಾಗತ್ತೆ, ಜೊತೆಗೆ ಕಮ್ಯುನಿಕೇಶನ್ ಗ್ಯಾಪ್ ಬಿಲ್ಡ್ ಆಗುತ್ತೆ. ಓಕೆ, ಬಟ್ ಇದು ವೆರಿ ಸಿಂಪಲ್ ಪ್ರೋಗ್ರಾಮ್ ಮತ್ತೆ ಈಸಿಯೆಸ್ಟ್ ಮೆಥಡ್ ಟು ಇಂಪ್ಲಿಮೆಂಟ್. ಓಕೆ, ಸೊ ಹಾಗಾಗಿ ಬಟ್ ಇದ್ರ ಜೊತೆಗೆ ಆಲ್ಟರ್ನೇಟಿವ್ ಆಗಿ ನಾವು ಇವೆನ್ ಆಲ್ರೆಡಿ ನಾನು ಹೇಳ್ದಾಗೆ ಸಾಕಷ್ಟು ಫೆಸಿಲಿಟಿ ಬೇಸ್ಡ್ ಸರ್ವಿಸ್ ಬೇಸ್ಡ್ ಇಂಡಸ್ಟ್ರೀಸ್ ನ ಕೂಡ ಪ್ರೋಗ್ರಾಮ್ಸ್ ನ ಇಂಟ್ರೊಡ್ಯೂಸ್ ಮಾಡೋದು ಈ ವೀಕಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಅದನ್ನು ಕೂಡ ಐ ಥಿಂಕ್ April 10th ಒಳಗಡೆ ಐ ಥಿಂಕ್ ಯಾರ್ಯಾರ್ದು ಏನೇನ್ ಕಮಿಟ್ಮೆಂಟ್ಸ್ ಇದೆ ಅದೆಲ್ಲ ಕೂಡ ಸಾರ್ಟ್ ಔಟ್ ಮಾಡಿ. ಸೊ ಜೊತೆಗೆ ವೆದರ್ ದೇ ಆರ್ ಅಸೋಸಿಯೇಟೆಡ್ ಆರ್ ನಾಟ್, ಬಟ್ ಐ ಡೆಫಿನೆಟ್ಲಿ ಐ ನೋ ದೇ ವಿಲ್ ಕಮ್ ಬ್ಯಾಕ್ ಆರ್ ದೇ ವಿಲ್ ರಿಗ್ರೆಟ್. ಸೊ ಐ ಥಿಂಕ್ ಮೋಸ್ಟ್ April 10th ಅಷ್ಟೊತ್ತಿಗೆ ಒಂದು ಫುಲ್ಲಿ ಫಂಕ್ಷನ್ಡ್ ಪ್ರೋಗ್ರಾಮ್ ನ ನಾವು ಮಾರ್ಕೆಟ್ ಲಾಂಚ್ ಮಾಡ್ತಾ ಇದೀವಿ. ಅದರಲ್ಲಿ ಇವನ್ ಸರ್ವಿಸ್ ಬೇಸ್ಡ್ ಅಂತ ಬಂದ್ರೆ ಆಲ್ಮೋಸ್ಟ್ ಒಂದು 15ರಿಂದ 20 ಪ್ರಾಡಕ್ಟ್ಸ್ ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಪ್ರಾಡಕ್ಟ್ಸ್ ಈಸ್ ನಥಿಂಗ್ ಬಟ್ ಸರ್ವಿಸಸ್. ಓಕೆ, ಪ್ರೋಗ್ರಾಮ್ಸ್ ಅಂತ ಕರಿಬಹುದು ಅಥವಾ ಸರ್ವಿಸ್ ಬೇಸ್ಡ್ ಪ್ಲಾಟ್ಫಾರ್ಮ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಓಕೆ, ಸೊ ಅಲ್ಲಿವರೆಗೂ ಐ ಥಿಂಕ್ ಐ ಆಮ್ ಗೋಯಿಂಗ್ ಟು ಶಾರ್ಟ್ ಲಿಸ್ಟ್ ದ ಪೀಪಲ್ who are really aggressive, who are really hungry. So ಅವ್ರಿಗೆ ಮಾತ್ರ I am going to make a list and I'll give the opportunity. Okay, because people come and go, I don't know whether they are serious or not, but still ನಮ್ದು ಏನ್ ಕಮಿಟ್ಮೆಂಟ್ ಇದೆ, we are working very much hard and very much passionate. Will definitely rule the market in the
coming days, but it will take some time, certain time, because see, ಈಗ ಎಕ್ಸಾಂಪಲ್ ಒಂದು ಒಂದು ಮನೆ ಆಗಿರ್ಬೋದು, ಒಂದು ಮನೆಗೆ, ಒಂದು ಬಿಲ್ಡಿಂಗಿಗೆ ಅಥವಾ ಒಂದು ಪ್ಯಾಲೇಸ್ಗೆ ನಾನು ಕಂಪೇರ್ ಮಾಡೋದಾದ್ರೆ, ನಾವು ಕಟ್ತಾ ಇರೋದು ಇಟ್ಸ್ ಅ ವೆರಿ ಬಿಗ್ ಎಂಪೈರ್. ಓಕೆ, ಎಂಪೈರ್ ಅಂತ ಹೇಳಿದ್ರೆ ಒಂದು ಗುಡಿಸ್ಲು ಕಟ್ಬೇಕಂದ್ರೆ ನನಗೆ 2 ದಿನ ಸಾಕು ಟೈಮ್. ಓಕೆ, ಸೊ ಅಥವಾ ಒಂದು ಶೀಟಿನ ಮನೆ ಹಾಕ್ಬೇಕಂದ್ರೆ ನನಗೆ 15ರಿಂದ 1 ತಿಂಗಳು ಡೈನಾ ಬೇಕು. ಅಥವಾ ಒಂದು ನಾರ್ಮಲ್ ಬಿಲ್ಡಿಂಗ್ ನ ಕಟ್ಟಬೇಕು 1 ಫ್ಲೋರ್ ಅಂದ್ರೆ ನನಗೆ 6 ತಿಂಗಳು ಬೇಕು. ಓಕೆ, ಅಥವಾ ನನಗೆ ಮಲ್ಟಿಪಲ್ ಡೂಪ್ಲೆಕ್ಸ್ ಕಟ್ಟಬೇಕಂದ್ರೆ 1 ವರ್ಷ ಟೈಮ್ ಬೇಕು. ಬಟ್ ಅದೇ ರೀತಿ ಒಂದು ತಾಜ್ ಮಹಲ್ ಅಂತ ಒಂದು ಪ್ಯಾಲೇಸ್ ಕಟ್ಟಬೇಕಂದ್ರೆ ಅದಕ್ಕೆ ಆದಂತ ಒಂದು ಸರ್ಟನ್ ಟೈಮ್ ಬೇಕಾಗತ್ತೆ. ಸೊ ಹಾಗಂತ ಹೇಳಿ ನಾವು 5ರಿಂದ 10 ವರ್ಷ ಟೈಮ್ ಹಾಕ್ಬೇಕು ಅಂತ ಇಲ್ಲ. ಬಟ್ ಇವತ್ತಿನ ಟೆಕ್ನಾಲಜಿ, ಇವತ್ತಿನ ರಿಸೋರ್ಸಸ್, ಇವತ್ತಿನ ಕಾಂಪಿಟೇಷನ್, ಇವತ್ತಿನ ಆಪರ್ಚುನಿಟೀಸ್ ನ ಕಂಪೇರ್ ಮಾಡಿದ್ರೆ ಅದಕ್ಕೆ ಆದಂತ ಒಂದು ಸರ್ಟೆನ್ ಟೈಮ್ ತಗೊಳುತ್ತೆ. ಬಿಕಾಸ್ ನಮ್ಮ ಏನು ಡ್ರೀಮ್ ಇದೆ ಅದು ನಾವು ನಾರ್ಮಲ್ ಡ್ರೀಮ್ ಇಲ್ಲ, ಇದು ಒಂದು ಎಂಟೈರ್ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಆಗಿರೋದ್ರಿಂದ ಸೊ ಯಾವುದೇ ರೀತಿ ಅಡೆತಡೆಗಳು ಇಲ್ದಾಗೆ ಫಾಸ್ಟ್ ಟ್ರ್ಯಾಕ್ ಗ್ರೋತ್ ಅಲ್ಲಿ ಒಂದು ಪ್ರಾಪರ್ ಚಾನಲೈಸ್ ಆಗಿ ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕಂದ್ರೆ ವಿ ಆರ್ ವರ್ಕಿಂಗ್ ಬ್ಯಾಕ್ ಗ್ರೌಂಡ್, ತುಂಬಾ ವರ್ಕ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಓಕೆ, ಸೊ ನಾನು ಆಲ್ರೆಡಿ ತುಂಬಾ ಸರಿ ಹೇಳಿದ್ದೀನಿ ಎಕ್ಸಾಂಪಲ್ ಕೊಟ್ಟು. ಸೊ ಒಂದು ಏನಂತ ಹೇಳಿದ್ರೆ, ಒಂದು ಬ್ಯಾಂಬೂ ಟ್ರೀ ಬಗ್ಗೆ ನಾನು ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಬ್ಯಾಂಬೂ ಟ್ರೀದು ಹೇಗಿರುತ್ತೆ ಅಂದ್ರೆ ಲೈಫ್ ಸ್ಪ್ಯಾನ್ ಸುಮಾರು ಒಂದು ಬ್ಯಾಂಬೂ ಟ್ರೀದು ಪ್ಲಾಂಟ್ ನ ನಾವು ಸೀಡ್ ಮಾಡಿದ್ರೆ, ಓಕೆ, ಆ ಸೀಡ್ ನ ನಾವು ಪ್ಲಾಂಟ್ ಮಾಡಿದ್ರೆ ಅದು 2ರಿಂದ 3 ವರ್ಷ ಬೆಳೆಯೋದೇ ಇಲ್ಲ. ಓಕೆ, ಬಟ್ ಆಫ್ಟರ್ 2 to 3 years ಕಂಪ್ಲೀಟ್ ಆದ್ಮೇಲೆ ವಿತಿನ್ 2 to 3 months ಅಲ್ಲಿ ಅದು ಮೋರ್ ದೆನ್ 100 feet ಮೇಲಕ್ಕೆ ಬೆಳೆಯುತ್ತೆ. ಯಾಕೆ ಅಂತ ಹೇಳಿದ್ರೆ ಆ 2ರಿಂದ 3 ವರ್ಷ ಆ ಪ್ಲಾಂಟ್ ಏನಿರುತ್ತೆ ಅಷ್ಟು ಹೈಟ್ ಬೆಳೆಯೋದಕ್ಕೆ ಕೆಳಗಡೆ ರೂಟ್ ನ ಬಿಟ್ಟಿರುತ್ತೆ. ಓಕೆ, ಸೊ ಹಾಗಾಗಿ ನಮ್ಮ ಪ್ರಾಜೆಕ್ಟ್ ಏನಿದೆ ಇಟ್ಸ್ ನಾಟ್ 1 day 2 day 1 year 2 years ವಿಷನ್ ನಿಂದ ಡೆವಲಪ್ ಮಾಡಿರೋ ಪ್ರೋಗ್ರಾಮ್ ಅಲ್ಲ. ಇಟ್ಸ್ ಅ ಲೈಫ್ ಟೈಮ್ ಕೆರಿಯರ್ ಪ್ರೋಗ್ರಾಮ್. ಸೊ ಹಾಗಾಗಿ ಯಾರಿಗೆ ನಿಮ್ ಜೊತೆ ಅಸೋಸಿಯೇಟ್ ಆಗಿರೋರಾಗಿರ್ಬೋದು, ಅಥವಾ ನೀವು ಎಷ್ಟೋ ಜನಕ್ಕೆ ಅಸೋಸಿಯೇಟ್ ಆಗಿ ಇನ್ವೈಟ್ ಮಾಡಿರೋರು, ಇದ್ರಲ್ಲಿ ಆಲ್ಮೋಸ್ಟ್ ಟೀಮ್ ಲೀಡರ್ಸ್ ಇದೀರಾ, ಮ್ಯಾನೇಜರ್ಸ್ ಇದೀರಾ, ಡೈರೆಕ್ಟರ್ಸ್ ಇದೀರಾ. ಸೊ ನೀವೆಲ್ಲ ಜಾಸ್ತಿ ಜನಗಳ ಜೊತೆ ಇವಾಗ ಆಲ್ರೆಡಿ ಬೆರ್ತಿದ್ರ ಅಂದ್ರೆ 100 ಜನಗಳು ನಿಮ್ಗೆ ಎನ್ಕ್ವೈರೀಸ್ ಬಂದಿರ್ಬೋದು, ನಿಮ್ದೇ ಆದಂತ ಟೀಮ್ ನ ಬಿಲ್ಡ್ ಮಾಡಿರೋರಾಗಿರ್ಬೋದು, ಎಷ್ಟೋ ಜನ ನಿಮ್ಗೆ ಸಪೋರ್ಟ್ ಮಾಡಿರೋರಾಗಿರ್ಬೋದು, ಎಷ್ಟೋ ಜನ ನೆಗ್ಲೆಕ್ಟ್ ಮಾಡಿರೋರಾಗಿರ್ಬೋದು, ಎಷ್ಟೋ ಜನ ಇವತ್ತು ನಿಮ್ ಜೊತೆ ಅಸೋಸಿಯೇಟ್ ಆಗಿರೋದು ಬಿಟ್ಟು ಹೊರಗಡೆ ಹೋಗಿರ್ಬೋದು. ಬಟ್ ಸ್ಟಿಲ್ ನಮ್ ಪ್ರೋಗ್ರಾಮ್ ಏನಿದೆ ಅದು ಫೋಕಸ್ಡ್ ಇದೀವಿ, ಯಾವ್ದು ಡಿವಿಯೇಷನ್ ಇಲ್ಲ, ಯಾವ್ದನ ಚೇಂಜಸ್ ಇಲ್ಲ, 100% ಕಮಿಟ್ಮೆಂಟ್ ಮೇಲೆ ನಾವು ಕೆಲಸ ಮಾಡ್ತಾ ಇರೋದು. ಮತ್ತೆ ಡೆಫಿನೆಟ್ಲಿ ಇದನ್ನ ಪ್ರೋಗ್ರಾಮ್ ಏನಿದೆ ಇಂಡಿಯಾದು ಪ್ರತಿ ಮನೆಗೂ ಕೂಡ ರೀಚ್ ಮಾಡ್ಬೇಕು ಅನ್ನೋ ವಿಷನ್ ಇಟ್ಕೊಂಡು, ಅಂದ್ರೆ ಈ ವರ್ಷದಲ್ಲಿ ಮಿನಿಮಮ್ 3 lakh ಸ್ಟೂಡೆಂಟ್ಸ್ಗೆ ನಾವು ಆನ್ಬೋರ್ಡ್ ಮಾಡ್ಲೇಬೇಕು ಅನ್ನೋ ಒಂದು ಕಮಿಟ್ಮೆಂಟ್ ಮೇಲೆ ಕೆಲಸ ಮಾಡ್ತಾ ಇದೀವಿ, ಎಕ್ಸ್ಕ್ಲೂಸಿವ್ ಆಗಿ ಅಪ್ಸ್ಕಿಲ್ ಅಲ್ಲಿ. ಜೊತೆಗೆ ಅಡಿಷನಲ್ ಆಗಿ ನಮ್ದು ಬೆನಿಫಿಟ್ ಪ್ರೋಗ್ರಾಮ್ ಇದೆ. ಅದ್ರ ಜೊತೆಗೆ ಯಾರು ವರ್ಕ್ ಫ್ರಮ್ ಹೋಮ್ ಅಲ್ಲಿ ಅಂದ್ರೆ ಎಜುಕೇಶನ್ ಪ್ಲಾಟ್ಫಾರ್ಮ್ ಅಲ್ಲಿ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ ಆದಂತ ಒಂದು ಟೈಮ್ ಹಾಕ್ಬೇಕು. ಟೈಮ್ ಹಾಕಿಲ್ಲ ಅಂದ್ರೆ ಅದರಲ್ಲಿ 100% ನಾವು ರೂಲ್ ಮಾಡಕ್ ಆಗಲ್ಲ. ಬಟ್ ಆದ್ರೆ ಆಲ್ಟರ್ನೇಟಿವ್ ಆಗಿ ಕೂಡ ನಾವು ಫೋಕಸ್ ಮಾಡ್ತಾ ಇದೀವಿ, ಪ್ರೋಗ್ರಾಮ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ. ಅದು ಯಾಕೆ ಅಂದ್ರೆ ಡೆಫಿನೆಟ್ಲಿ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ನ ಸರ್ಚ್ ಮಾಡ್ತಕ್ಕಂತ ಕ್ಯಾಂಡಿಡೇಟ್ ಸಾಕಷ್ಟು ಜನ ಇದೆ, ರಿಕ್ವೈರ್ಮೆಂಟ್ ಇದೆ ಮಾರ್ಕೆಟ್ ಅಲ್ಲಿ. ಸೊ ಹಾಗಾಗಿ ನಾವು ಆಲ್ಟರ್ನೇಟಿವ್ ಆಗಿ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಐ ಆಮ್ ಆಡಿಂಗ್ ಪ್ರಾಡಕ್ಟ್ಸ್ ಅಂಡ್ ಪ್ರೋಗ್ರಾಮ್, ಆಲ್ಟರ್ನೇಟಿವ್ ಪ್ರೋಗ್ರಾಮ್ಸ್ ಟು ಮೇಕ್ ಯುವರ್ ಜಾಬ್ ಈಸಿ. ಓಕೆ, ಸೊ ಹಾಗಾಗಿ ಅಪ್ಸ್ಕಿಲ್ ಏನಿದೆ ಅದು ಡೆಫಿನೆಟ್ಲಿ ಇಟ್ಸ್ ಆಲ್ರೆಡಿ ಡನ್. ಅದ್ರ ಜೊತೆಗೆ ನಮ್ದು ಫ್ರಾಂಚೈಸಿ ಮಾಡೆಲ್ ಇಂಟ್ರೊಡ್ಯೂಸ್ ಮಾಡೋರಿದೀವಿ, ಲರ್ನಿಂಗ್ ಸೆಂಟರ್ ಮಾಡೆಲ್ ಇಂಟ್ರೊಡ್ಯೂಸ್ ಮಾಡೋರಿದೀವಿ. ಓಕೆ, ಸೊ ಜೊತೆಗೆ ಇನ್ನ ಅಡಿಷನಲ್ ಪ್ರೋಗ್ರಾಮ್ಸ್ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಬಟ್ ಅನದರ್ ಕಪಲ್ ಆಫ್ ಡೇಸ್ ಆರ್ ವೆರಿ ಫ್ಯೂ ಡೇಸ್ ಅಲ್ಲಿ ಆಲ್ A to Z ಪ್ರಾಡಕ್ಟ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಓಕೆ,
ಅದ್ರ ಬಗ್ಗೆ ನಾವು ಪ್ರೋಗ್ರಾಮ್ ಬಗ್ಗೆ ಎಲ್ಲ ಐ ಥಿಂಕ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬರುತ್ತೆ. ಮತ್ತೆ ಇನ್ನು ಮುಂದೆ ಒಂದು ಸಿಸ್ಟಮಿಕ್ ಐ ಥಿಂಕ್ ಏಪ್ರಿಲ್ 10th ಅಷ್ಟೊತ್ತಿಗೆಲ್ಲ ನಮ್ದು ಒಂದು ಸಿಸ್ಟಮಿಸ್ಟಿಕ್ ಟೀಮ್ ನ ಬಿಲ್ಡ್ ಮಾಡ್ತೀವಿ. ಸೊ ಆ ಟೀಮ್ ಅಲ್ಲಿ ಕಮಿಟ್ಮೆಂಟ್ ಇರ್ತಕ್ಕಂಥವ್ರನ್ನ ಮಾತ್ರ ನಾನು ಇಟ್ಕೊಳ್ತೀನಿ. ಓಕೆ, ಸೊ ಹಾಗಾಗಿ ಐ ಥಿಂಕ್ ಮೇಜರ್ ಆಗಿ ಫೋಕಸ್ ಮಾಡಿ ಟೆಲಿಕಾಲಿಂಗ್ ಮಾಡ್ಬೇಕು. ಮಾಡಿಲ್ಲ ಅಂದ್ರೆ ನಮ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಬಗ್ಗೆ ನಾವು ಫೋಕಸ್ ಮಾಡಕ್ಕಾಗಲ್ಲ. ಜೊತೆಗೆ ಇಂಪ್ರೂವೈಸೇಷನ್ ಡೆಫಿನೆಟ್ಲಿ 100% ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಓಕೆ, ಸೊ ಹಾಗಾಗಿ ನಾನು ಆಲ್ರೆಡಿ ಹೇಳ್ದಂಗೆ ಇವತ್ತು ಅಟೆನ್ಷನ್ ಸ್ಪ್ಯಾನ್ ಇವತ್ತಿನ ಜನರೇಷನ್ ಅಲ್ಲಿ ತುಂಬಾ ಕಡಿಮೆ ಇರೋದ್ರಿಂದ ಸೊ ಇನ್ಸ್ಟೆಂಟ್ ರಿಸಲ್ಟ್ ಗೆ ಸರ್ಚ್ ಮಾಡ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇರ್ತಾರೆ. ಓಕೆ, ಎಕ್ಸಾಂಪಲ್ ಇವತ್ತು ಹೇಗಾಗಿದೆ ಅಂತ ಹೇಳಿದ್ರೆ, ನಾನು ಇವಾಗ ರೀಸೆಂಟ್ ಆಗಿ ಸಾಕಷ್ಟು ಉದ್ಯೋಗ ಮೇಳಗಳನ್ನ ಕೂಡ ಪಾರ್ಟಿಸಿಪೇಟ್ ಮಾಡಿದೀವಿ. ನಾನೇ ಖುದ್ದಾಗಿ ಉದ್ಯೋಗ ಮೇಳಗಳನ್ನ ಅಟೆಂಡ್ ಆಗಿದ್ದೀನಿ. ಯಾಕಂದ್ರೆ ನಮ್ಮ ಹತ್ರ ಇವನ್ ಎಂಪ್ಲಾಯೀಸ್ ಇದ್ರು ಕೂಡ ಸೊ ನಾನು ಯಾಕೆ ಪರ್ಸನಲ್ ಆಗಿ ಕ್ಯಾಂಡಿಡೇಟ್ಸ್ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂದ್ರೆ ಸೊ ಅವ್ರ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಎಕ್ಸಾಂಪಲ್, ಈಗ ನಾನು ಧಾರವಾಡ ಆಗಿರ್ಬೋದು, ಬಾಗಲಕೋಟು, ಬಿಜಾಪುರ, ಶಿವಮೊಗ್ಗ, ಆಮೇಲೆ ತುಂಬಾ ಡಿಸ್ಟಿಕ್ ಗಳನ್ನ ನಾವು ಟ್ರಾವೆಲ್ ಮಾಡಿದೀವಿ. ಸೊ ಅದ್ರ ಜೊತೆಗೆ ರೀಸೆಂಟ್ ಆಗಿ ನೆನ್ನೆ ಕುಂದಾಪುರ. ಓಕೆ, ಇವತ್ತು ಮೈಂಡ್ ಸೆಟ್ ಯಾವ ರೀತಿ ಇದೆ ಅಂದ್ರೆ ನಾವು ಎಕ್ಸ್ಪರ್ಟ್ ಆಗಿ ನಾಳೆ ನಮ್ಗೆ ಒಂದು ಇಂಡಿಪೆಂಡೆಂಟ್ ಆಗಿ ಒಂದು ಎಂಟರ್ಪ್ರಿನರ್ಶಿಪ್ ಮೈಂಡ್ ಸೆಟ್ ಅಲ್ಲಿ ಕೆಲಸ ಮಾಡೋದಕ್ಕೆ ನಮ್ ಸ್ಕಿಲ್ಸ್ ನ ನಾವು ಬಿಲ್ಡ್ ಮಾಡ್ಕೋಬೇಕು ಅನ್ನೋ ಕಿಂತ ಹೆಚ್ಚಿನದಾಗಿ ನನ್ಗೆ ಮಂತ್ಲಿ ಒಂದು ಫಿಕ್ಸ್ಡ್ ಕಮಿಟ್ಮೆಂಟ್ ಮೇಲೆ ಕೆಲಸ ಮಾಡುವಂತ ಜನ ಇವತ್ತು ಆಲ್ಮೋಸ್ಟ್ 99% ಕ್ರೌಡ್ ಇದೆ, ಅವರೇ ಇದ್ದಾರೆ. ಓಕೆ, ಸೊ ಅಂದ್ರೆ ಎಕ್ಸಾಂಪಲ್, ನನಗೆ ಒಂದು 8,000-10,000 ಮಂತ್ಲಿ ಸ್ಯಾಲರಿ ಸಿಕ್ಕರೆ ಸಾಕು, ನನ್ನ ಲೈಫ್ ನ ನಾನು ಈಸಿಯಾಗಿ ರನ್ ಮಾಡ್ಬೋದು. ಅರೆ ನಾನ್ ಇಲ್ಲಿ ತಿಂಗಳಿಗೆ 1 ಲಕ್ಷದಿಂದ 10 ಲಕ್ಷ ದುಡಿಯೋ ಅವಕಾಶನ ನಾವು ಸೃಷ್ಟಿಸ್ತಿದೀವಿ. ಅದನ್ನ ಬಳಸ್ಕೊಳ್ಳೋದಕ್ಕಿಂತ ಸೆಟಲ್ ಫಾರ್ ಲೆಸ್ ಅಂತ ಹೇಳಿ ಆ ತರದ್ ಮೈಂಡ್ ಸೆಟ್ ಜನದ ನಾವು ಇಟ್ಕೊಂಡ್ರೆ ಡೆಫಿನೆಟ್ಲಿ ನಮ್ ಮೈಂಡ್ ಸೆಟ್ ಕೂಡ ಹಾಳಾಗುತ್ತೆ. ಅದೇ ರೀತಿ ನಾನ್ ನಮ್ಮೆಲ್ಲರಿಗೂ ನಮ್ ಟೀಮ್ ಲೀಡರ್ಸ್, ಮ್ಯಾನೇಜರ್ಸ್, ಡೈರೆಕ್ಟರ್ಸ್ ಹೇಳೋದು ಇಷ್ಟೇ, ಯಾರ್ದೋ ಒಂದ್ ಸಣ್ಣ ಅಂದ್ರೆ ಅವ್ರಿಗೆ ಸಣ್ಣ ಕನ್ಸಿರ್ಬೋದು. ಅವ್ರಿಗೆ ಎಕ್ಸಾಂಪಲ್, ಒಂದ್ 2 ವೀಲರ್ ತಗೊಳ್ಳೋದೇ ಒಂದ್ ಡ್ರೀಮ್ ಆಗಿರ್ಬೋದು, ಒಂದ್ 4 ವೀಲರ್ ತಗೊಳ್ಳೋದೇ ಒಂದ್ ಡ್ರೀಮ್ ಆಗಿರ್ಬೋದು, ಒಂದ್ ಮನೆ ಕನ್ಸ್ಟ್ರಕ್ಟ್ ಮಾಡೋದೇ ಒಂದ್ ಡ್ರೀಮ್ ಆಗಿರ್ಬೋದು. ಬಟ್ ನಾವ್ ಎಷ್ಟು ದೊಡ್ಡ ಕಮಿಟ್ಮೆಂಟ್ ಮೇಲೆ ನಾವು ವರ್ಕ್ ಮಾಡ್ತೀವಿ ಅಷ್ಟು ಪ್ಯಾಷನೇಟ್ ಆಗಿ ಮತ್ತೆ ಅಷ್ಟು ಆಪರ್ಚುನಿಟೀಸ್ ಗಳು ನಮಗೆ ಓಪನ್ ಅಪ್ ಆಗುತ್ತೆ. ಸೊ ಅದೇ ರೀತಿ ನಾವಿಲ್ಲಿ ಯಾವ ರೀತಿ ಆಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡಿದೀವಿ ಅಂದ್ರೆ ಸ್ಕೈ ಇಸ್ ದ ಲಿಮಿಟ್ ಅನ್ನೋ ರೀತಿಯಲ್ಲಿ ನಾವು ಆಪರ್ಚುನಿಟೀಸ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಅದನ್ನ ಅಲ್ಟಿಮೇಟ್ಲಿ ಯುಟಿಲೈಸ್ ಮಾಡ್ಕೊಳ್ಳೋರು ಮಾತ್ರ ಡೆಫಿನೆಟ್ಲಿ ಸಕ್ಸಸ್ ಆಗ್ತಾರೆ. ಇಲ್ಲ ನನ್ ಸ್ಮಾಲ್ ಕಮಿಟ್ಮೆಂಟ್ ಇದೆ ಅಂದ್ರೆ ನಾವ್ ಅದಕ್ಕೆ ಏನು ಕಮೆಂಟ್ ಮಾಡಲ್ಲ, ಬಟ್ ಸ್ಟಿಲ್ ಅದಕ್ಕೂ ಕೂಡ ನಾವು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಆಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಮೇಲೆ ಕೂಡ ವರ್ಕ್ ಮಾಡಿದೀವಿ. ಅದನ್ನ ಕೂಡ ನೆಕ್ಸ್ಟ್ 2-3 ಡೇಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ನಾನು ಆಲ್ರೆಡಿ ಹೇಳ್ದಾಗೆ ಟೈಮ್ ತಗೊಳುತ್ತೆ, ಯಾವ್ದೇ ಒಂದು ಕೆಲ್ಸ ಟೈಮ್ ತಗೊಳುತ್ತೆ. ಯಾಕಂದ್ರೆ ನಾನು ಹೇಳ್ದಂಗೆ ಒಂದ್ ಬಿಲ್ಡಿಂಗ್ ಕಟ್ಟೋದಕ್ಕೂ ಒಂದು ಮ್ಯಾನ್ಷನ್ ಕಟ್ಟೋದಕ್ಕೂ ಇದಕ್ಕೆ ಟೈಮ್ ತಗೊಳುತ್ತೆ. ಅಂದ್ರೆ ನಮ್ ಕನ್ಸು ಹೆಂಗಿರುತ್ತೆ ಅಷ್ಟು ದೊಡ್ಡದು ವಿಷನ್ ಇರುತ್ತೆ. ಸೊ ಹಾಗಾಗಿ ಇಟ್ಸ್ ವೆರಿ ಬಿಗ್ ಪ್ರಾಜೆಕ್ಟ್. ಡೆಫಿನೆಟ್ಲಿ ಸರ್ಟೆನ್ ಟೈಮ್ ತಕೊಳ್ಳುತ್ತೆ, ಬಟ್ ಇನ್ವಾಲ್ವ್ಮೆಂಟ್ ಇದ್ರೆ ಮಾತ್ರ 100% ಸಕ್ಸಸ್ಫುಲ್ ಆಗೋಕೆ ಸಾಧ್ಯ ಆಗುತ್ತೆ. ಇಲ್ಲ ನನಗೆ ಐಡಲ್ ಆಗಿರ್ತೀನಿ, ನಾನು ಕಾಲಿಂಗ್ ಮೇಲೆ ಫೋಕಸ್ ಮಾಡೋದಿಲ್ಲ, ನಾನು ಟ್ರೈ ಮಾಡ್ತೀನಿ ಆದ್ರೆ ಆಗ್ಲಿ ಹೋದ್ರೆ ಹೋಗ್ಲಿ ಅನ್ನೋ ಮೈಂಡ್ ಸೆಟ್ ಎಲ್ಲಿ ಇರ್ತಾರೆ ಏನು ಚೇಂಜಸ್ ಆಗಲ್ಲ. ಓಕೆ, ಸೊ ನಾನು ಇದನ್ನ ಬರ್ದ್ ಕೊಟ್ಬಿಡ್ತೀನಿ. ಆತರ ಮೈಂಡ್ ಸೆಟ್ ಇರೋರ್ನ ಜೊತೆಗೆ ಯಾರು ಎಂಟರ್ಟೈನ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಆಪ್ಷನ್ ಬಿ ಇಟ್ಕೊಂಡು ಕೆಲಸ ಮಾಡೋರು ಏನು ಚೇಂಜಸ್ ಮಾಡಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಹಾಗಾಗಿ ಐ ಥಿಂಕ್ ನಮ್ ಪ್ರೋಗ್ರಾಮ್ ನ BDS, TLs, ಮ್ಯಾನೇಜರ್ಸ್, ಡೈರೆಕ್ಟರ್ಸ್ ಎಕ್ಸಿಕ್ಯೂಟ್ ಮಾಡದೇ ಇರಿದ್ರು ಕೂಡ ವಿ ಹ್ಯಾವ್ ಆಲ್ಟರ್ನೇಟ್ ಪ್ಲಾನ್ಸ್. ಓಕೆ, ಅದನ್ನ ಕೂಡ ನಾನು ಇಂಟ್ರೊಡ್ಯೂಸ್ ಮಾಡಿ 10th ಒಳಗಡೆ ಐ ಆಮ್ ಗೋಯಿಂಗ್ ಟು ಅನೌನ್ಸ್ ದಿಸ್ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ಸ್ ನ ಇಂಟ್ರೊಡ್ಯೂಸ್ ಮಾಡಿ ಲೀಸ್ಟ್ ಕೊಡ್ತೀನಿ. ಅದಾದ ನಂತರ ಇಫ್ ಯು ಆರ್ ಇಂಟ್ರೊಡ್ಯೂಸ್ ಎಕ್ಸಿಕ್ಯೂಟ್ ಮಾಡಿ, ಅದಾದ ನಂತರ ನಮ್ದು ವೀಕ್ಲಿ ರಿವ್ಯೂಸ್ ಇರುತ್ತೆ, ಮಂತ್ಲಿ ರಿವ್ಯೂಸ್ ಇರುತ್ತೆ,
ಕ್ವಾರ್ಟರ್ಲಿ ರಿವ್ಯೂಸ್ ಇರುತ್ತೆ. ಓಕೆ, ಸೊ ಅದ್ರ ಜೊತೆಗೆ ಏನೇನ್ ಟ್ರೈನಿಂಗ್ ಫೆಸಿಲಿಟೀಸ್ ಬೇಕು, ಆನ್ಲೈನ್ ಆಫ್ಲೈನ್ ಓರಿಯಂಟೇಶನ್ ಪ್ರತಿಯೊಂದು ಕೂಡ. ಓಕೆ, ಅದನ್ನ ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ಐ ಥಿಂಕ್ ಮೋಸ್ಟ್ ಪ್ರಾಬಬ್ಲಿ ಅನದರ್ ಈ ವೀಕ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಸಾರ್ಟ್ ಔಟ್ ಮಾಡಿ, ಅಲ್ಲಿವರೆಗೂ ಫೋಕಸ್ ಮಾಡಿ ಅಡ್ಮಿಷನ್ ಎನ್ರೋಲ್ಮೆಂಟ್ ಮೇಲೆ ಕ್ಲಿಯರ್ ಆಗಿ ಫೋಕಸ್ ಮಾಡಿ. ಎಲ್ಲಿವರೆಗೂ ನಮ್ದು ಕಂಟೆಂಟ್ ನ ನೀವು ಸ್ಟಡಿ ಮಾಡೋದಿಲ್ಲ ಅಲ್ಲಿವರೆಗೆ ನಮ್ ಪ್ರೋಗ್ರಾಮ್ ಬಗ್ಗೆ ಯಾರಿಗೂ ಅರ್ಥ ಆಗೋದಿಲ್ಲ. ಓಕೆ, ಅದ್ರ ಜೊತೆಗೆ ಎಷ್ಟೋ ಜನ ಟೆಲಿಕಾಲಿಂಗ್ ತುಂಬಾ ಚೆನ್ನಾಗಿ ಫೋಕಸ್ ಮಾಡ್ತಾ ಇದೀರಾ, ಲೀಸ್ಟ್ ಕಳಿಸ್ತಾ ಇದ್ದೀರಾ, ರಿಪೋರ್ಟ್ಸ್ ಹಾಕ್ತಾ ಇದ್ದೀರಾ. ಐ ಅಪ್ರಿಶಿಯೇಟ್ ಈಚ್ ಅಂಡ್ ಎವ್ರಿ ಒನ್ ಯಾರು ರಿಪೋರ್ಟ್ಸ್ ಆನ್ ಟೈಮ್ ನಮಗೆ ಶೇರ್ ಮಾಡ್ತಿದ್ದೀರಾ ವಾಟ್ಸಪ್ ಅಲ್ಲಿ. ಈವನ್ ಮೀಟಿಂಗ್ ಇದ್ರು ಇಲ್ದೇ ಇದ್ರು ನಿಮ್ ಕೆಲಸ ನೀವು ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ಅದು ಕೌಂಟ್ ಆಗುತ್ತೆ. ಓಕೆ, ಸೊ ನಾವು ಆಲ್ರೆಡಿ ಪ್ಲಾಟ್ಫಾರ್ಮ್ ಕೊಟ್ಟಿದೀವಿ, ಅದ್ರ ಮೇಲೆ ಎಷ್ಟು ಜನ ವರ್ಕ್ ಮಾಡ್ತೀರಾ, ಎಷ್ಟು ಜನ ವರ್ಕ್ ಮಾಡಲ್ಲ, ಇಟ್ಸ್ ಡಿಪೆಂಡ್ಸ್ ಆನ್ ಯು ಅಲ್ಟಿಮೇಟ್ಲಿ. ಬಿಕಾಸ್ ಅಲ್ಟಿಮೇಟ್ಲಿ ಇದು ಹೆಂಗೆ ಅಂದ್ರೆ ಲೈಫ್ ಅನ್ನೋದು ಒಂದು ಬಫೆ ಇದ್ದಂಗೆ, ನಮ್ಗೆ ಏನ್ ಬೇಕೋ ಅದನ್ನ ನಾವು ಪಿಕ್ ಮಾಡ್ಬೇಕು. ಓಕೆ, ಸೊ ಅದೇ ರೀತಿ ನಮ್ಮ ಡ್ರೀಮ್ಸ್ ನ ನಾವೇ ಫುಲ್ಫಿಲ್ ಮಾಡ್ಕೋಬೇಕು. ಸೊ ವಂಡರ್ಫುಲ್ ಆಪರ್ಚುನಿಟಿ, ವೆದರ್ ಇಟ್ ಇಸ್ ಯೂಸ್ಫುಲ್ ಬಿಡೋದು ನಮ್ ಕೈಯಲ್ಲಿ ಇರುತ್ತೆ. ಅದ್ರ ಜೊತೆಗೆ ಲರ್ನಿಂಗ್ ಅನ್ನೋದು ನಾನ್ ಸ್ಟಾಪ್, ಅಂದ್ರೆ ಲೈಫ್ ಟೈಮ್ ನಮ್ಗೆ ಲರ್ನಿಂಗ್ ಇದ್ದಿದ್ದೆ. ಓಕೆ, ಸೊ ಇದ್ರ ಜೊತೆಗೆ ಇವತ್ತು ನಾವು ಅಪ್ಸ್ಕಿಲ್ ಪ್ಲಾಟ್ಫಾರ್ಮ್ ಇಂಟ್ರೊಡ್ಯೂಸ್ ಮಾಡಿದ ನಂತರ ನಮ್ಗೆ ಇವತ್ತು ನೆಕ್ಸ್ಟ್ ಏಪ್ರಿಲ್ 10 ಒಳಗೆ, ಓಕೆ, ಸೊ ನಮ್ದು ಅಫಿಷಿಯಲ್ ಆಗಿ ಆಫೀಸಸ್ ಅಂತ ಬಂದ್ರೆ ಧಾರವಾಡ, ಬಿಜಾಪುರ್ ಅಂಡ್ ಬಾಗಲ್ಕೋಟ್, ನಂತರ ಹಾಸನ್, ಉಡುಪಿ, ಕುಂದಾಪುರ ಮತ್ತೆ ಬ್ಯಾಂಗ್ಳೂರ್ ಮತ್ತೆ ದಾವಣಗೆರೆ. ಸೊ ಇಷ್ಟು ಡಿಸ್ಟ್ರಿಕ್ಟ್ಸ್ ಅಲ್ಲಿ ನಮ್ದು ಎಕ್ಸಿಸ್ಟಿಂಗ್ ಆಫೀಸ್ ಇರುತ್ತೆ. ಜೊತೆಗೆ ಇಂಡಿಯಾದ 12 ಸ್ಟೇಟ್ಸ್ ಅಲ್ಲಿ ನಮ್ದು ಫಸ್ಟ್ ಲೈವ್ ಪ್ರಾಜೆಕ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಅದರಲ್ಲಿ ಮುಂಬೈ ಆಗಿರ್ಬೋದು, ಪುಣೆ, ಗೋವಾ ಮತ್ತೆ ಬ್ಯಾಂಗ್ಳೂರ್ ಮತ್ತೆ ಅದರ್ ಆಂಧ್ರದಲ್ಲಿ ಹೈದರಾಬಾದ್, ತಮಿಳ್ನಾಡಲ್ಲಿ ಚೆನ್ನೈ ಅಂಡ್ ಅದರ್ ಸ್ಟೇಟ್ಸ್. ಸೊ ಆಲ್ಮೋಸ್ಟ್ ಇಂಡಿಯಾದಲ್ಲಿ 12 ಸ್ಟೇಟ್ಸ್ ಪ್ಲಸ್ ಕರ್ನಾಟಕದಲ್ಲಿ 12 ಡಿಸ್ಟ್ರಿಕ್ಟ್ಸ್ ಅಲ್ಲಿ ನಮ್ದು ಆಫೀಸ್ ಲೈವ್ ಆಗಿ ಸ್ಟಾರ್ಟ್ ಆಗುತ್ತೆ. ಅಪ್ಸ್ಕಿಲ್ ಪ್ರೋಗ್ರಾಮ್ ಜೊತೆಗೆ ಅಡಿಷನಲ್ ಇವನ್ ಪ್ರಾಡಕ್ಟ್ ಬೇಸ್ಡ್ ಅಂಡ್ ಅದರ್ ಸರ್ವಿಸ್ ಬೇಸ್ಡ್ ಪ್ರೋಗ್ರಾಮ್ಸ್ ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಅದ್ರ ಬಗ್ಗೆ ಐ ಥಿಂಕ್ ಮೋರ್ ದನ್ ಕಪಲ್ ಆಫ್ ಡೇಸ್, ಐ ಥಿಂಕ್ 4 to 5 days ಅಲ್ಲಿ ಫೈನಲ್ ಲೀಸ್ಟ್ ನಿಮ್ಗೆ ಅನೌನ್ಸ್ ಮಾಡ್ತೀವಿ. ಅದರಲ್ಲಿ ಯಾರು ಯಾವ ಫೀಲ್ಡ್ ಅಲ್ಲಿ ಎಕ್ಸ್ಪೋಜರ್ ಆಗ್ತೀರಾ, ಡೆಫಿನೆಟ್ಲಿ ಯು ಕ್ಯಾನ್ ರೂಲ್ ದ ಮಾರ್ಕೆಟ್. Yeah, fine. Thank you. I think hopefully we'll wind up this today's session, and further more updates will be shared in the respective WhatsApp groups. Thank you.